ನಮಸ್ಕಾರ ರೀ ಎಲ್ಲರಿಗೂ. ಈಗ ಧಾಬಾ ಸ್ಟೈಲ್ ಕಾಜು ಮಸಾಲ ಮಾಡೋಣ ಬರ್ರಿ. ಬೇಕಾಗಿರುವಂಥ ಸಾಮಗ್ರಿಗಳನ್ನ ಎಲ್ಲ ತೆಗೆದುಕೊಂಡು ಇಟ್ಕೊಂಡ್ಬಿಡೋಣ ಒಂದು ಕಡೆ. ಶುರು ಮಾಡೋಣ ಬರ್ರಿ. ಧಾಬಾ ಸ್ಟೈಲ್ ಕಾಜು ಮಸಾಲ ಒಂದು ಪಾತ್ರೆಯನ್ನಿಟ್ಟು ಅದರೊಳಗೆ ಸ್ವಲ್ಪ ನೀರು ಹಾಕಿ ಅದು ಕುದಿ ಬಂದಾದಮೇಲೆ ಒಂದು ಅರ್ಧ ಗಡ್ಡಿಯಷ್ಟು ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಚೆನ್ನಾಗಿ ಕುದ ನಂತರ ಒಂದು ಮಿಕ್ಸಿ ಒಳಗೆ ತೊಗೊಳ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟಂಗೆ ಮಿಕ್ಸಿ ಮಾಡ್ಕೊಂಡು ತೊಗೊಳ್ಕೊಳ್ಳೋಣ. ಇದು ನಮ್ಮದು ಮೊದಲೇ ಇಂಗ್ರೀಡಿಯೆಂಟ್. ನೆಕ್ಸ್ಟ್ ನಾವು ಏನು ತೊಗೊಳ್ಳೋಣ ಅಂತಂದ್ರೆ ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಳ್ಳೋಣ ಅಂತ. ಅರ್ಧ ಉಳ್ಳಾಗಡ್ಡಿ, ಅರ್ಧ ಟೊಮೆಟೊ, ಒಂದು ಹಸಿರು ಮೆಣಸಿನ್ಕಾಯಿ, ಅರಿಶಿನ ಪುಡಿ, ಸಾಸಿವೆ, ಜೀರಿಗೆ, ಕೆಂಪು ಮೆಣಸಿನ ಪುಡಿ, ಉಪ್ಪು ಹಾಗೂ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲ ನಮ್ಮದು ಇಂಗ್ರೀಡಿಯೆಂಟ್ಸ್. ಮೇನ್ ಇಂಗ್ರೀಡಿಯೆಂಟ್ ಅಂತಂದ್ರೆ ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಇದ್ದಿದ್ದು ಪೇಸ್ಟ್. ಈಗ ಸ್ಟಾರ್ಟ್ ಮಾಡೋಣ ಬರ್ರಿ. ಏನಂತಂದ್ರೆ ಢಾಬಾ ಸ್ಟೈಲ್ ಕಾಜು ಮಸಾಲ. ಗ್ಯಾಸ್ ಹಚ್ಚಿ ಒಂದು ಬಾಳ್ಗೆ ಇಡೋಣ. ಬಾಳ್ಗೆ ಇಟ್ಟಾದ್ಮೇಲೆ ಅದರೊಳಗೆ 2 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೋಣಂತ. ಈ ತುಪ್ಪ ಸ್ವಲ್ಪ ಕಾದ್ಮೇಲೆ 8ರಿಂದ 10 ಎಸಳಷ್ಟು ಗೋಡಂಬಿ ಅಂದ್ರೆ ಕಾಜು ಎಲ್ಲ ಹಾಕಿ ಚೆನ್ನಾಗಿ ಕಂದು ಬರೋಂಗೆ ಫ್ರೈ ಮಾಡೋಣ. ಇದ್ರ ಟೇಸ್ಟ್ ಘಮ ಅಂತೂ ಎಷ್ಟು ಚಂದ ಇರ್ತೈತೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಇರ್ತೈತಂತ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿರಿ ಈ ಕಾಜು ಮಸಾಲ. ಅದೇ ಕಾದಿರುವಂಥ ತುಪ್ಪಕ್ಕೆ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅನ್ನಿಸ್ಕೊಳ್ಳೋಣಂತ್ರಿ. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣಂತ. ಮತ್ತು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಉಳ್ಳಾಗಡ್ಡಿಯನ್ನು ಹಾಕಿ ಹಸಿ ವಾಸನೆ ಹೋಗುವಂಗೆ ಎಲ್ಲ ಫ್ರೈ ಮಾಡ್ಕೊಳ್ಳೋಣಂತ. ನಿಮ್ಗೆ ಕಾಜು ಮಸಾಲ ಢಾಬಾ ಸ್ಟೈಲ್ ಒಳಗೆ ತಿನ್ಬೇಕಂದ್ರೆ ಢಾಬಾದಾಗ ತಿನ್ಬೇಕಂತೇನಿಲ್ಲ, ಮನೆಯೊಳಗೂ ಭಾಳ ಕಡಿಮೆ ಅಂತ ಇಂಗ್ರೀಡಿಯೆಂಟ್ಸ್ ಒಳಗೆ ಅತಿ ಚೆಂದಾಗಿ ಮಾಡ್ಕೋಬೋದು. ಅದನ್ನು ನಾನು ನಿಮಗೆ ಈಗ ತೋರಿಸ್ಕೊಳತ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಮತ್ತು ಹೋಟೆಲ್ ಒಳಗೆ ಮತ್ತು ಢಾಬಾದೊಳಗೆ ಏನರ ಈ ನಾವು ಕಾಜು ಮಸಾಲಾನ ಆರ್ಡ್ರ್ ಮಾಡಿ ತೊಗೊಂಡ್ವಿ ಅಂತಿಕೋರಿ, ಅದ್ರದ್ದು ರೇಟ್ ಅಂದ್ರೆ ಭಾಳ ಕಾಸ್ಟ್ಲಿ ಇರ್ತೈತಿ. ಮಿನಿಮಮ್ ಏನಿಲ್ಲ ಅಂದ್ರೆ 200ರಿಂದ 250 ತನಕ ಇದ್ದೇ ಇರ್ತೈತಿ. ನೋಡಿ ವೀಕ್ಷಕರೇ, ಈಗ ಹಸಿ ವಾಸನೆ ಹೋಗೋ ಥರ ಉಳ್ಳಾಗಡ್ಡೆ ಅಂಕರ ಹುರ್ಕೊಂಡಾಯ್ತು. ಇದಾದ ನಂತರ ಸಣ್ಣದಾಗಿ ಹೆಚ್ಚಿರುವಂಥ ಅರ್ಧ ಟೊಮೆಟೊವನ್ನು ಹಾಕಿ ಅದನ್ನು ಫುಲ್ ಮೆತ್ತಗೆ ಅಂದರೆ ಸಾಫ್ಟ್ ಆಗುವ ಹಾಗೆ ಫ್ರೈ ಮಾಡ್ಕೊಳ್ಳೋಣಂತ. ವಿಡಿಯೋನ ಒಂದು ಕ್ಷಣನೂ ಒಂದು ಸೆಕೆಂಡು ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಈಗ ನಾ ಮಾಡುವಂಥ ಸ್ಟೈಲ್ ಒಳಗೆ ನೀವು ಒಂದು ಸರಿ ಮಾಡಿ ನೋಡಿರಿ, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನಾವು ಮೊದಲೇ ರೆಡಿ ಮಾಡಿಟ್ಕೊಂಡಿರುವಂತಹ ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಮಿಕ್ಸ್ಚರ್ ಏನೈತಲ್ರಿ ಕುದಿಸುತ್ತಿದ್ದು, ಅದನ್ನು ಇದ್ರ ಜೋಡಿ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಹಸಿದ ನಾವು ಕುದಿಸಿರ್ತೀವಲ್ಲ ಅದೆಲ್ಲ ಫ್ರೈ ಆಗಬೇಕು ರೀ, ಹಸಿ ವಾಸನೆ ಹೋಗ್ಬೇಕು. ಅದಾದ್ಮೇಲೆ ಸ್ವಲ್ಪ ನೀರು ಹಾಕಿರಿ. ನೀರು ಹಾಕಿದಾದ್ಮೇಲೆ ನಾವು ಏನೇನು ಮಸಾಲೆ ಇಟ್ಕೊಂಡಿದ್ದಲ್ಲ, ನಾನು ಇದ್ರೊಳಗೆ ಬಾದ್ಶಾ ಅವ್ರದ್ದು ಕಿಚನ್ ಕಿಂಗ್ ಮಸಾಲ ಅಂತ ಬರ್ತೈತಿ, ಅದನ್ನು ಯೂಸ್ ಮಾಡಾಕತ್ತೀನಿ. ಅದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಖಾರ, ಅರಿಶಿನ ಪುಡಿಯನ್ನು ಹಾಕ್ಬೇಕ್ರಿ. ಮತ್ತು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿ ಹಾಕ್ರಿ. ಈಗ 2 ನಿಮಿಷ ಕುದಿಸ್ರಿ, ರೆಡಿ ಆಯ್ತು ನೋಡಿರಿ ಈ ಢಾಬಾ ಸ್ಟೈಲ್ ಕಾಜು ಮಸಾಲ. ಇದನ್ನು ರೊಟ್ಟಿ ಜೋಡಿ, ಬಟರ್ ನಾನ್ ಜೋಡಿ, ಚಪಾತಿ ಜೋಡಿ, ನಾನು ಇವತ್ತು ಚಪಾತಿ ಜೋಡಿ ತಿನ್ನತ್ತೀನಿ ರೀ. ನೀವು ತಿನ್ಬರ್ರಿ. ನನ್ನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.